ಇನ್ನು ಈ ಕಾರ್ಯಕ್ರಮ ಮಾಡಬೇಕಾಗಿತ್ತಂದ್ರ ಸ್ವಲ್ಪ ಸುಮ್ಮನೆ ಕಾರ್ಯಕ್ರಮ ಮಾಡೋದು, ಬಹಳ ಮಾತು ಹೇಳೋದು, ಚಪ್ಪಾಳಿ ಹೊಡೆದು ಕಳಿಸಿದ್ರು ಕೂಡ ಮಕ್ಕಳಿಗೆ ಅದು ಅಷ್ಟ ಅನ್ಸತ್ ಆಗಿನ ಕ್ಷಣ ಹುರುಪ್ ಅನ್ಸತ್ತ, ಏನೋ ಆನಂದದ ಕಣ್ಣೀರು ಬರ್ಬೋದು. ಬಟ್ ಆ ಮಗುಗೆ ಏನಾದ್ರೂ ಕೊಡ್ಬೇಕಾಗ, ನಾವು ಏನಾದ್ರೂ ಕೊಟ್ರೆ ಮತ್ತೆಷ್ಟು ಸಂತೋಷ ಆಗತ್ತ. ಮತ್ತು ಆ ವಸ್ತುಗಳು ಒಂದು ತುಸು ದಿನಗಳವರೆಗೂ ಕೂಡ ಬಾಳಿಕೆ ಬರ್ಬೇಕು ಈ ವಸ್ತು. ಅದಕ್ಕಾಗಿ ಈ ಕಾರ್ಯಕ್ರಮದ ಬಹುಮಾನದ ಪ್ರಾಯೋಜಕರಾಗಿ ಹೋದ ಬಾರಿ ಹಲವಾರು, ನಾವು ಯಾರನ್ನೂ ಆಲ್ಗುರವ್ರನ್ನ ಹೋದ್ಸಲ ತಗೊಂಡಿದ್ದಿಲ್ಲ, ಆಲ್ಗುರವ್ರು ಯಾರನ್ನೂ ಬಹುಮಾನ ತಗೊಂಡಿದ್ದಿಲ್ಲ. ಈ ಕಾರ್ಯಕ್ರಮ ನೋಡಿ ಜಮಖಂಡಿ ಅವ್ರು, ನಮ್ಗೆ ಯಾರು ಪರಿಚಯ ಇಲ್ಲದಂತ ವ್ಯಕ್ತಿಗಳೇ ನಮ್ಗೆ ಪ್ರತಿ ಕಾರ್ಯಕ್ರಮಕ್ಕೆ ಬಹುಮಾನವಾಗಿ ದುಡ್ಡನ್ನ ಕೊಡ್ತಾ ಇದ್ರು. ಆ ದುಡ್ಡನ್ನ ವಸ್ತು ರೂಪದಲ್ಲಿ ತಂದು, ಅತ್ಯಂತ ಪ್ರಾಮಾಣಿಕವಾಗಿ ವಸ್ತು ರೂಪದಲ್ಲಿ ತಂದು ಆ ಮಗುವಿಗೆ ಕೊಡ್ತಾ ಇದ್ದೇವೆ ನಾವು. ಈ ಬಾರಿ ಕೂಡ ನಾವು ಈ ಕಾರ್ಯಕ್ರಮ ನೋಡಿ ಒಬ್ರು ಅಥವಾ ಈ ಕಾರ್ಯಕ್ರಮ ಮಾಡ್ತೇವೆ ಅಂದಾಗ, ನಮ್ದು ಏನಾದ್ರು ನಿಮ್ ಶಾಲೆಗೆ ಏನಾದ್ರು ಕೊಡ್ತೇವ್ರಿ ಅಂದಾಗ, ನಾವು ಈ ಕಾರ್ಯಕ್ರಮ ಮಾಡ್ತೇವೆ ಅಂದಾಗ ನಮ್ಮ ಶಾಲೆಗೆ ಹಲವಾರು ಬಾರಿ ಬಂದಿದಾರ ಆತ್ಮೀಯ ಸ್ನೇಹಿತರು. ಮತ್ತು ಹೋದ ಬಾರಿ BRCಯ ಸಂಪನ್ಮೂಲ ವ್ಯಕ್ತಿಗಳು ಈಗ ಅವರು ಕೊನ್ನೂರಿನಲ್ಲಿ ಮೈತ್ರಿ ವಸತಿ ಶಾಲೆಯ ಮುಖ್ಯ ಗುರುಗಳ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಕೆಲಸ ಮಾಡಿದಾರ. ನಮ್ಮ ಶಾಲೆ ಬಗ್ಗೆ ಬಹಳ ಅಭಿಮಾನ ಮತ್ತು ನೀವು ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನೋಡಿರ್ತಕ್ಕಂಥ ಬಹಳ ಒಳ್ಳೆಯ ವ್ಯಕ್ತಿಗಳು. ಶ್ರೀಯುತ ಸದಾಶಿವ ಮುದ್ನೂರ್ ಅವರು 800 ರೂಪಾಯಿ ಕಾಣಿಕೆಯನ್ನ ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಿಬ್ಬಂದಿ ವರ್ಗ ಮುದ್ದು ಮಕ್ಕಳ ಪರವಾಗಿ ತುಂಬಾ ಹೃದಯದ ಅಭಿನಂದನೆಗಳನ್ನ ಈ ಕಾರ್ಯಕ್ರಮ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ದುಡ್ಡು ಕೊಟ್ರೆ ಇಲ್ಲೇ ಬರಬೇಕು, ಹೂವಿನಾರ ಹಾಕ್ಸೋಬೇಕಂತಕ್ಕಂಥ ಜನ ಬಹಳದ. ಬಟ್ ಈ ಕಾರ್ಯಕ್ರಮಕ್ಕೆ ಯಾರು ಕೂಡ ಬಂದಿಲ್ಲ. ನಾವು ಹೋದ ಬಾರಿ ಮಾಡಿದಾಗ ಯಾರು ಬಹುಮಾನ ಕೊಟ್ಟಿದಾರ, ಅಲ್ಲೇ ಇದ್ದಾರ. ಒಳ್ಳೆಯ ಮಾತುಗಳ ನಿಮ್ಮ ಕಾರ್ಯಕ್ರಮ ಒಳ್ಳೇದಾಗ್ಲಿ ಅಂತಕ್ಕಂಥ ಶುಭಾರೈಕೆ ನೀಡ್ತಾ ಬಂದಿದ್ದಾರೆ. ಅಂತ ಒಳ್ಳೆಯ ವ್ಯಕ್ತಿಗಳಲ್ಲಿ ಸದಾಶಿವ ಮುದ್ನೂರ್ ಅವರು ಕೂಡ ಒಬ್ರು. ಅವರು 800 ರೂಪಾಯಿ ಕೊಟ್ಟಿದ್ದಾರೆ. 800 ರೂಪಾಯಿದಲ್ಲಿ ಒಂದು ಬ್ಯಾಗ್, ಒಂದು 2 ನೋಟ್ಬುಕ್, ಒಂದು 2 ಪೆನ್ನು, ಒಂದು 200 ರೂಪಾಯಿದು ಒಂದು ಜನರಲ್ ನಾಲೆಜ್ ಪುಸ್ತಕ, ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ಮಾಡಿ ನಾವು ಇವತ್ತ ಆ ಮಗುವಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದೆವು. ಇನ್ನೊಮ್ಮೆ ಸದಾಶಿವ ಮುದ್ನೂರ್ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸೋಣ.